ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ. ಹೇಳು ಮರಿ, ಸರ್ಪ್ರೈಸ್ ನೋಡಿ ಥ್ರಿಲ್ ಆದ್ಯಾ? ಏನಿದು ಚಾಟ? ಅರೆ ಯಾಕೆ ರಾಜ ಕೋಪಿಸ್ಕೊಳ್ತಾ ಇದೆಯಾ? ಹೇಳಿದ್ವಲ್ಲ ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿನ ಪಾರ್ಸಲ್ ಮಾಡಿದೀವಿ ಅಂತ. ಮೋನಿಕಾನ ಈಗ ಅಲ್ಲಿ ಪಾರ್ಸಲ್ ಮಾಡಿದ್ವಾ? ಅವಳೆ ತಾನೆ ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ. ನಾನು ಹೇಳಿದ್ದಲ್ಲ. ಮತ್ತೆ ಏನಿದು? ಇವಳ್ದು ನಂದು ಮದುವೆ ಇನ್ವಿಟೇಷನ್ ಕಾರ್ಡು. ಪ್ರೀತು, ನೀನು ಮಾಡಿರೋ ತಪ್ಪಿಗೆ ಇದು ನಾವು ಕೊಡ್ತಾ ಇರೋ ಶಿಕ್ಷೆ. ನೆನ್ನೆನೆ ನೀನು ಬಂದಿದ್ದಿದ್ರೆ ಈ ಶಿಕ್ಷೆ ನಿನಗೆ ಕೊಡ್ತಾನೆ ಇರಲಿಲ್ಲ. ನಾವು ವೆಯ್ಟ್ ಮಾಡಿದ್ವಿ, ನೀನು ಬರಲಿಲ್ಲ. ಅಟ್ಲೀಸ್ಟ್ ಇವತ್ತು ಬೆಳಗ್ಗೆ ಆದರೂ ಬರ್ತೀಯಾ ಅಂತ ಅನ್ಕೊಂಡ್ವಿದ್ವಿ. ಆದರೆ ನೀನಾಗಲೂ ಬರಲಿಲ್ಲ, ಫೋನು ರಿಸೀವ್ ಮಾಡಲಿಲ್ಲ. ಪಾಪ ಮೋನಿಕಾ ನಾನು ಮೀಟ್ ಮಾಡಬೇಕು ಅಂತ ಎಷ್ಟು ಬೇಜಾರು ಮಾಡಿಕೊಂಡ್ಳು. ಅದಕ್ಕೆ ಅಲ್ಲಿಗೆ ಅವಳನ್ನ ಡೈರೆಕ್ಟಾಗಿ ಕಳಿಸ್ಕೊಟ್ರು. ಪ್ರೀತು, ಅವಳನ್ನ ಹುಷಾರಾಗಿ ನೋಡ್ಕೊಳಪ್ಪ. ಹೇಗೂ ನಿನ್ನ ಹೆಂಡತಿ ಊರಿಗೆ ಹೋಗಿದ್ದಾಳೆ, ನೀನು ಒಂಟಿಯಾಗಿರ್ತೀಯ. ಪಾಪ ಅವಳು ನಿನಗೆ ಕಂಪನಿ ಕೊಡ್ತಾಳೆ ಬಿಡು. ಏಯ್, ಕಿರ್ಚೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಕೂಗಾಟ ಕಿರ್ಚಾಟ ಎಲ್ಲ ನಿನ್ನ ಹೆಂಡತಿ ಹತ್ರ ಇಟ್ಕೋ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಮೋನಿಕಾಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರೋ ಹಾಗೆ ನಿನ್ನ ಬೆಡ್ರೂಮಲ್ಲಿ ನಿನ್ನ ಜೊತೆ ಕೇರ್ಫುಲ್ ಆಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ನೀವಿಬ್ರು ಎಂಥ ಪ್ರಣಯ ಪಕ್ಷಿಗಳು ಅಂತ ವಿಡಿಯೋ ಸಮೇತ ತಗೊಂಡ್ಬಂದು ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಆಮೇಲೆ ಅದೇ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಮೋನಿಕಾನ ಮಿಸಸ್ ಪ್ರೀತಮ್ ಮಾಡಬೇಕಾಗತ್ತೆ. ಹೇಳು ಪ್ರೀತು. ಹ್ಞೂ ಅಂತೀಯ? ಹ್ಞೂ ಅಂತೀಯ? ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. That's like a good boy. ಹಿಡ್ಕೋದೇನಾ? ಬಳಿ ಪ್ಲೀಸ್ ಪ್ಲೀಸ್ ನಿಂತ್ಕೊಂತೀಯಾ? ಪ್ಲೀಸ್. ಹೇಳಿ. ಅದಕ್ಕೆ ಯಾಕೋ ಗಾಬರಿಲಿರೋ ಹಾಗಿದ್ದೀರಾ? ಏನಾಯ್ತು? ಏನಿಲ್ಲ, ಒಳಗಡೆ ಯಾರ ಹತ್ರನೋ ಮಾತಾಡ್ತಾ ಇದ್ದಾಗಿತ್ತು. ಓ, ಜನನಿಯವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರಾ? ಹಾಂ ಹೌದು. ಅದಕ್ಕೆ ಅಲ್ಲ, ಅದಕ್ಕೆ ನೀವು ಬ್ರೋ ಜೊತೆ ಇರೋದು ಬಿಟ್ಟು ಯಾಕೆ ಬರೋಕ್ಕೆ ಹೋದ್ರಿ? ನಾನು ಜಯಂಗೆ ಹೇಳಿದ್ದೆ ಯಾರ್ದ್ರ ಕೈಯಲ್ಲಿ ಕಾಫಿ ಕೊಟ್ಟು ಕಳ್ಸೋಕ್ಕೆ.
ತಲೆನೋವು ಅಂತ ನೀವು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ, ಅದಕ್ಕೆ ನಾನೇ ಕಾಫಿ ಮಾಡ್ಕೊಂಡು ಬಂದೆ. ತಗೊಳ್ಳಿ. ಅದಕ್ಕೆ ಕೊಡಿ ಕೊಡಿ. ತಲೆನೋವಿಗೆ ಮುಲಾಮ್ ಏನಾದರೂ ತಂದ್ಕೊಡ್ಲಾ? ಇಲ್ಲ ಅದಕ್ಕೆ ಬೇಡ, ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಯಾಕೆ ಪಟ್ಟಂತ ಬಾಗ್ಲ ಹಾಕೊಂಡ್ಬಿಟ್ರು? ಪಾಪ ತಲೆನೋವು ಜಾಸ್ತಿ ಇರಬೇಕು. ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಯಾಕೆ ಪ್ರೀತು, ತುಂಬ ತಲೆನೋವುತ್ತಾ? ಅಲ್ಲ, ನಿಮ್ಮ ಅದಕ್ಕೆ ಮಾಡಿಕೊಡು ಕಾಫಿ ಕುಡಿದ್ರೆ ತಲೆನೋವು ಹೋಗ್ಬಿಡುತ್ತಾ? ನನಗೂ ತುಂಬ ತಲೆನೋವಿದೆ, ಕೊಡು, ಕುಡಿದು ನೋಡ್ತೀನಿ. ವಾವ್, ನಿಮ್ಮ ಅದಕ್ಕೆ ಮಾಡಿರೋ ಕಾಫಿ ಸೂಪರ್ ಆಗಿದೆ. ಪಾರು, ಯಾಕೆ ಲೇಟು? ನಾನು ಕೆಳಗಡೆ ಹೋಗ್ತಿದ್ದಾಗ ನಿಮ್ಮ ತಮ್ಮ ತಲೆನೋವು ಅಂತ ಹೇಳ್ತಿದ್ದನ್ನು ನೋಡಿದೆ, ಅದಕ್ಕೆ ನಾನೇ ಕಾಫಿ ಮಾಡಿಕೊಟ್ಬಿಟ್ಟು ಬಂದೆ. ಸರಿ, ಎಲ್ಲಿ? ಏನು ಕಾಫಿನಾ? ನಿರೀಕ್ಷೆ ಅನ್ನೋ ಪರೀಕ್ಷೆ. ನಾನು ಅದ್ರಲ್ಲಿ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿನಗಿದೆಯಾ? ನನಗೂ ಇದೆ. ಏನಿದು ಪಾರು, ಕುಂಕುಮ? ನೀವು ಇದನ್ನ ನನ್ನ ಹಣೆಗೆ ಹಚ್ಚಬೇಕು. ಅಷ್ಟೇ ತಾನೇ? ಹಚ್ತೀನಿ. ಈಗ ಮಾತ್ರ ಅಲ್ಲ ಯಜಮಾನ್ರೆ, ಪ್ರತಿದಿನ ಕೊನೆ ತನಕ ನಾನು ಬದುಕಿರೋವರೆಗೂ ನೀವು ನನ್ನ ಹಣೆಗೆ ಕುಂಕುಮ ಇಡಬೇಕು. ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು. ಫ್ಯಾಷನ್ ಅನ್ನೋ ಕಾರಣ ಇಟ್ಕೊಂಡು ಗಂಡ ಕಟ್ಟಿರೋ ತಾಳಿನ ಬಿಚ್ಚಿಟ್ಟು ಓಡಾಡುವಂಥ ಹೆಂಗಸರು ಈ ಕಾಲದಲ್ಲಿ ತನ್ನ ಗಂಡ ದಿನ ಹಣೆಗೆ ಕುಂಕುಮ ಇಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರೋ ನಿನ್ನಂತ ಹೆಂಡ್ತಿರೋದ್ರಿಂದನೇ ನಮ್ಮ ಸಂಸ್ಕೃತಿ ಇನ್ನೂ ಜೀವಂತವಾಗಿರೋದು ಪಾರು. ಬರೀ ಇವತ್ತು ಮಾತ್ರ ಅಲ್ಲ, ನನ್ನ ಜೀವ ಇರೋವರೆಗೂ ನಿನಗೆ ನಾನು ಇಡ್ತೀನಿ. ನನಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ದೀರ್ಘ ಸುಮಂಗಲಿ ಭವ.
ನಿಜ ಹೇಳ್ತಿದ್ದೀರೇನ್ರಿ? ನಮ್ಮ ಆದಿತ್ಯ ಹೇಳ್ದಂಗೆ ಆ ಕ್ಯಾಮ್ರಾದಿಂದ ನಮ್ಮ ಮರ್ಯಾದೆ ಏನು ಹೋಗಿಲ್ಲ ತಾನೆ? ಓ ಮೈಸಂದ್ರದ್ ಮಾರಮ್ಮ, ಅಂತೂ ನೀನನ್ನ ಕಾಪಾಡ್ಬಿಟ್ಟೆಮ್ಮ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೋ ನೋಡ, ಇದೇ ಕೊನೆ. ಇನ್ನು ಮುಂದೆ ಆ ರಕ್ತ ನನ್ನೊಂಥರ ಯಾವನಾದ್ರೂ ಗುರ್ತು ಪರಿಚಯ ಇಲ್ದಿರೋನು ಸಿಕ್ಕಿ ನಿನ್ಗೇನಾದ್ರೂ ಕೊಟ್ರೆ ಹಲ್ಲಿಗಿಂಚ್ಕೊಂಡು ಏನಾದ್ರು ತಗೋಬೇಕಲ್ಲ, ಅಷ್ಟೇ. ಆಮೇಲೆ ನಾನಾಗಿರಲ್ಲ. ಅಯ್ಯೋ, ಗಂಟೆ ಮಾರಮ್ಮನ ಆಣೆಗೂ ಇನ್ಮೇಲೆ ಯಾರು ಏನ್ ಕೊಟ್ರು ತಗೊಳ್ಳೋದಿಲ್ಲ ಕಣ್ರಿ. ಹೇಗ್ ನಂಬ್ಲಿ? ನಿಮ್ಮನ್ನ ನಂಬ್ಸೋದಕ್ ನಾನು ಏನ್ ಮಾಡ್ಲಿ? ಒಂದೇ ಒಂದು ಮುತ್ತು ಕೊಡು. ಅದೊಂದು ಮುತ್ತಿಂದನೇ ಕಣ್ರಿ ಇಷ್ಟೊಂದೆಲ್ಲ ಆಪತ್ತಾಗಿರೋದು. ಒಂದು ಮುತ್ತು ಕೊಡೆ ಪ್ಲೀಸ್. ಅಯ್ಯೋ ನನ್ ಗಂಡ ಮೋಹನ್, ನನ್ ಜೀವನನೇ ನಿಮಗೋಸ್ಕರ ಮುಡುಪಾಗಿಟ್ಟಿದೀನಿ. ಮುತ್ತಿಗೋಸ್ಕರ ಯಾಕ್ರಿ ಇಷ್ಟೊಂದು ಗೋಗರಿತೀರಾ? ಏನಂದೆ? ಎಂಥ ಮಾತಾಡ್ಬಿಟ್ಟಿಯೇ, ಮುತ್ತಿನಂತ ಮಾತು. ಅಮ್ಮೋ, ನೀನು ಮುತ್ತು ಕೊಡದೆ ಹೋದ್ರೂ ಪರವಾಗಿಲ್ಲ, ಈ ಮುತ್ತಿನಂತ ಮಾತಾಡಿದೆ ನೋಡು, ಅಷ್ಟು ಸಾಕು. ನನ್ನ ಜೀವನ ಸಾರ್ಥಕ ಆಗೋಯ್ತು ಕಣೆ, ಸಾರ್ಥಕ ಆಗೋಯ್ತು. ನೋಡಿ ತಾವು, ಮುತ್ತನ್ನ ಯಾವಾಗ ಬೇಕಾದ್ರೂ ಪಡ್ಕೋಬಹುದು, ಆದ್ರೆ ಖುಷಿನ ಎಲ್ಲಾ ಟೈಮಲ್ಲಿ ಪಡ್ಕೊಳಕ್ಕಾಗತ್ತಾ? ಇಲ್ಲ, ಖುಷಿ ಸಿಕ್ಕಾಗ ಎಂಜಾಯ್ ಮಾಡ್ಬಿಡ್ಬೇಕು ಅಲ್ವಾ? ಹೂ ಅಂತೀನಿ ಕಣ್ರಿ. ಇದೇ ಖುಷಿಗೆ ಒಂದು ಒಳ್ಳೆ ಸಾಂಗ್ಗೆ ಸ್ಟೆಪ್ ಹಾಕ್ಬಿಡೋಣ. ತಪ್ಪಂಗು ಚಿನ್ನ ಅಲ್ಲ, ರೊಮ್ಯಾಂಟಿಕ್. ಯಾವ ಸಾಂಗು? ಮಾಡಿ ಹೇಳುತ್ತೀನಿ ನಾನು ನಿನ್ನವಳು, ರಘು, ಇನ್ನು ಕಾಲು ಒತ್ತುತ್ತಾ ಇದ್ದೀರಾ? ಸಾಕು ಬಿಡಿ. ನಿಮ್ಮ ಕೈ ನೋವಾಗ್ಲಿಲ್ವಾ? ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇರುವಾಗ ಮೈಗೆ ಎಷ್ಟೇ ನೋವಾದರೂ ಪ್ರೀತಿ ಮುಂದೆ ನೋವು ಸೋಲುತ್ತಾಗಿಲ್ಲ. ನಿಮ್ಮ ಮಾತು ನಿಜ. ಆದ್ರೆ ನಿಮ್ಮನ್ನ ಕಾಲು ಒತ್ತೋದಕ್ಕೆ ಬಿಟ್ಬಿಟ್ಟು ನಾನು ಹಾಯಾಗಿ ನಿದ್ದೆಗೆ ಜಾರಿದ್ನಲ್ಲ. ಐ ಆಮ್ ಸಾರಿ ರಘು, ಕ್ಷಮಿಸಿ ನನ್ನ. ಅಖಿಲ, ಕ್ಷಮಿಸು ಅಂತ ತಪ್ಪು ನೀನು ಏನು ಮಾಡಿಲ್ಲ. ಅಷ್ಟಕ್ಕೂ ನೀನು ಮಾಡ್ತಾ ಇದ್ದಿದ್ದು ಆಯಾಸದ ನಿದ್ದೆ, ಹಾಯಾದ ನಿದ್ದೆ ಅಲ್ಲ. ರಘು, ಎಲ್ಲರೂ ನಮಗೋಸ್ಕರ ಊಟಕ್ಕೆ ಕಾಯ್ತಿರ್ತಾರೆ, ನಡೀರಿ ಹೋಗೋಣ. ಇಲ್ಲ ಅಖಿಲ, ಊಟದ ಸಮಯ ಆದರೂ ನೀನು ನಿದ್ದೆ ಮಾಡ್ತಿದ್ಯಲ್ಲ, ಅದಕ್ಕೆ ನಮಗೋಸ್ಕರ ಊಟಕ್ಕೆ ಕಾಯೋದು ಬೇಡ, ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ದೆ. ಹೌದಾ? ಒಳ್ಳೆ ಕೆಲಸ ಮಾಡಿದ್ರಿ. ನಾವು ಊಟ ಮಾಡೋಣ ಬನ್ನಿ. ಅಖಿಲ, ಇವತ್ತು ನಾನೇ ನಿನಗೆ ಊಟ ತಿನ್ನಿಸ್ಲಾ? ನಿಮ್ಮ ಖುಷಿನ ನಾನು ಯಾಕೆ ತಡೀಲಿ? ಇಟ್ಸ್ ಮೈ ಪ್ಲೇಜರ್ ಟು. ಥ್ಯಾಂಕ್ ಯು. ನಿರೀಕ್ಷೆ ಏನೋ ಹೇಳ್ದೆ, ನೀವು ಈಡೇರಿಸಿದ್ರಿ. ಹಾಗೆ ನಿಮ್ಗೇನಾದ್ರೂ ನಿರೀಕ್ಷೆ ಇದ್ರೆ ಹೇಳಿ ಯಜಮಾನ್ರೆ. ಇದೆ. ಏನು? ಈಡೇರಿಸ್ತೀಯಾ? ನನ್ನ ಪ್ರಾಣನೇ ಕೊಡೋದಿಕ್ ತಯಾರಾಗಿರೋವಾಗ ನಿಮ್ ನಿರೀಕ್ಷೆನ ಈಡೇರ್ಸಲ್ವಾ ಯಜಮಾನ್ರೆ? ಖಂಡಿತ ಈಡೇರಿಸ್ತೀಯ ಪಾರು, ಆ ನಂಬಿಕೆ ನನಗಿದೆ. ನಾವಿಬ್ರು ತುಂಬ ಸಿಂಪಲ್ ಆಗಿ ಬದುಕಬೇಕು ಅನ್ನೋದೇ ನನ್ನ ನಿರೀಕ್ಷೆ. ಒಬ್ರಿಗೊಬ್ರು ಸಮಯ ಕೊಟ್ಕೊಂಡು ಮನೇಲಿ ಅದು ಎಷ್ಟೇ ಕಷ್ಟ ಬಂದರೂ
ಅದೆಷ್ಟೇ ಸಮಸ್ಯೆಗಳು ಬಂದರೂ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರು, ನಮ್ಮಿಬ್ಬರ ಮಧ್ಯೆ ಯಾವ ಮನಸ್ತಾಪನೂ ಬರಬಾರ್ದು. ನಾವಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪರಸ್ಪರ ನಂಬಿಕೆಯಿಂದ, ಪ್ರೀತಿಯಿಂದ ಸಿಂಪಲ್ ಆಗಿರೋಣ. ಬೆಳಕಿನ ಕವಿತೆ ಬೆರಗಿಗೆ ರಘು, ನಾವು ಬಡಿಸ್ಕೋತೀವಿ, ನೀನು ಹೋಗು. ಸರಿ ಅಮ್ಮ. ಅಖಿಲ, ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ ಅಂತ ಹೇಳಿದ್ನಲ್ಲ, ಮರ್ತು ಬಿಟ್ಟಿಯಾ? ನಾನೇ ಮಾಡಿಸ್ತೀನಿ. ಅಕ್ಕ, ಊಟ ಮಾಡ್ತಾ ಇದ್ದೀರಾ ಅಕ್ಕ? ದಾಮಿನಿ, ನಿನ್ನ ಊಟ ಆಗಿಲ್ವಾ? ನಂದು ಊಟ ಆಯ್ತಕ್ಕ, ಆದ್ರೆ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋದನ್ನ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ ಅಕ್ಕ. ಎಲ್ಲರದು ಊಟ ಆಯ್ತಲ್ವಾ? ನಮ್ಮೆಲ್ರದ್ದು ಊಟ ಆಯ್ತು, ಆದ್ರೆ ಪ್ರೀತುನೇ ಊಟಕ್ಕೆ ಬರ್ಲಿಲ್ಲ ಅಕ್ಕ. ಪ್ರೀತು ಬರ್ಲಿಲ್ವಾ? ಮತ್ತೇನ್ ಮಾಡ್ತಿದ್ದಾನೆ ಅವನು? ಎಲ್ಲಿದ್ದಾನೆ? ರೂಮಲ್ಲಿ ಇರ್ಬೋದಕ್ಕ. ನೋಡು, ಅವನನ್ನ ನಾನು ಕರೆದೆ ಊಟಕ್ಕೆ ಬಾ ಅಂತ ಹೇಳು. ಸರಿ ಅಕ್ಕ. ದಾಮಿನಿ ಅಕ್ಕ, ಅವನನ್ನ ಜೊತೆಲೆ ಕರ್ಕೊಂಡ್ ಬಾ. ಆಯ್ತಕ್ಕ, ಜೊತೆಲೆ ಕರ್ಕೊಂಡ್ ಬರ್ತೀನಿ.
ಪ್ರೀತು, ಈ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಇದು ನನ್ನ ಹೆಂಡತಿ ಬಟ್ಟೆ, ನೀನೇ ಹಾಕೊಂಡಿದ್ಯಾ? ಯಾಕೆ ಬೇಬಿ ಕೋಪ ಮಾಡ್ಕೊಂತೀಯಾ? ಜನನಿ ಥರನೇ ನಾನು ನಿನ್ನ ಡಾರ್ಲಿಂಗ್ ತಾನೆ. ನಿನ್ನ ನೋಡೋ ಅರ್ಜೆಂಟಲ್ಲಿ ಹಾಕಿರೋ ಬಟ್ಟೆಲೆ ಬಂದ್ಬಿಟ್ನಪ್ಪ. ಎಕ್ಸ್ಟ್ರಾ ಕ್ಲಾತ್ಸ್ ಬೇರೆ ತಂದಿಲ್ಲ. ನೀನು ಬೇಡ ಅಂದರೆ ಹೇಳು, ಈಗಲೇ ತೆಗ್ದುಬಿಡ್ತೀನಿ. ನಿನ್ನ ಬಟ್ಟೆ ಕೊಡು, ಅದನ್ನೇ ಹಾಕೊತೀನಿ. ಬೇಡ ಬೇಡ, ಇದೇ ಇರಲಿ ಬಿಡು. ಥ್ಯಾಂಕ್ ಯು ಬೇಬಿ. ಈ ಪ್ರೀತು ಯಾಕೆ ಒಳ್ಳೆ ಹೆಣ್ಮಕ್ಳು ಈ ಥರ ಯಾವಾಗಲೂ ಬಾಗಿ ಹಾಕೊಂಡಿರ್ತಾನೆ? ಯಾರು? ಪ್ರೀತು, ನಾನಪ್ಪ ನಿನ್ ಚಿಕ್ಕಮ್ಮ. ಪ್ರೀತು, ಬಾಗಿಲು ತೆಗಿಯೋಕೆ ಯಾಕಪ್ಪ ಇಷ್ಟೊತ್ತು? ತೆಗಿಯೋ ಬಾಗ್ಲು. ಅಕ್ಕ ನಿನ್ನ ಕರ್ಕೊಂಡೇ ಬರ್ಬೇಕು ಅಂತ ಹೇಳಿದಾರೆ. ನೀನೀಗ ಬರ್ಲಿಲ್ಲ ಅಂದ್ರೆ ನಾನೇ ಒಳಗ್ ಬಂದು